ಗುಳ್ಳೂರು ದಲಿತರ ಸ್ಮಶಾನಗಳಪ್ಪ. ನಾನು ನೋಡಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಪಾಪ ಗೊಳೋ ಅಂತ ಹೇಳ್ತಾಳೆ ಅಮ್ಮನು. ಗುಳ್ಳೂರ್ದು ಸಮಾಧಿಗಳು ಬಿಡ್ತಿರೋ ಹೊಡೆದು ಬಿಸಾಕ್ತಾರೆ. ಆ ಅಮ್ಮನ ಜಮೀನು ಕೊಟ್ಟಿಲ್ಲ ಅಂತ ಪಕ್ಕದ ಎಲ್ಲ ಜಮೀನುಗಳು ತಗೊಂಡು ಸುತ್ತು ಜಮೀನುಗಳು ತಗೊಂಡು ಆ ಅಮ್ಮನ ಜಮೀನು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಆ ಅಮ್ಮನ ಜಮೀನಿಂದ ಓಡಿಸ್ತಾರೆ. ಯಾರೋ ಅಮ್ಮನ ದಿಕ್ಕು? ಇದಕ್ಕಿಂತ ಅಪೇಕ್ಷೆ ಎಷ್ಟು ಬೇಕಾ? ಜೊತೆಯಲ್ಲಿರೋರಿಂದ ಬೇರೆ ಬೇರೆ ಹೆಣ್ಮಕ್ಳ ಮೇಲೆ ಲೈಂಗಿಕ ಕಿರುಕುಳಗಳು ಬೇರೆ. ಅವನ ಅಮರನಾಥ್ ರೆಡ್ಡಿಯಿಂದ ಮತ್ತು ಅವ್ರ ಜೊತೆಯಲ್ಲಿರೋರ ಕಡೆಯಿಂದ ಹೆಣ್ಮಕ್ಳ ಮೇಲೆ ಲೈಂಗಿಕ ಕಿರುಕುಳಗಳು ಬೇರೆ. ಇವುಗಳನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇರಬೇಕಾ? ಯಾರನ್ನ ಕ್ವಶನ್ ಮಾಡಿದ್ರೆ ಇವುಗಳನ್ನೆಲ್ಲ ಏನೂ ತಪ್ಪೇ ಮಾಡಿದಿರೋ FIR ರಿಜಿಸ್ಟರ್ ಆಗ್ಬಿಡ್ತೈತಿ. ಗೊತ್ತೇ ಇಲ್ದಿರೋ FIR ರಿಜಿಸ್ಟರ್ ಆಗ್ತೈತೆ ಅಲ್ವೇನಣ್ಣ? ಆಮೇಲೆ ನೂರಾರು ಜನರ ಮೇಲೆ ಕ್ವಶನ್ ಮಾಡಿರೋಂಥ ಬಡವ್ರ ಮೇಲೆ ನೂರಾರು ಜನರ ಮೇಲೆ FIR ಎಲ್ಲ ನಾವು ಹೋಗಲಿ. ರೌಡಿ ಶೀಟ್ರ್ ಬೇರೆ. ಅವನು ಮಾತಾಡಂಗೆ ಇಲ್ಲ. ಮಾತಾಡಿದವ್ರ ಮೇಲೆ ಧಮಕಿ. ನೋಡಿ ಭಯ್ಯ, ಸೋಮಲಾಪುರದ್ದು ಈ ವಾರದಲ್ಲಿ ನಾನು FIR ಮಾಡಿ ಆ ಜಮೀನನ್ನು ಸರ್ಕಾರದವರು ಇವರು ಸರ್ವೆ ಮಾಡಿ ಆ ಜಮೀನನ್ನು ಒತ್ತುವರಿ ತೆರವು ಮಾಡಿಲ್ಲ ಅಂದರೆ ಸೋಮಲಾಪುರದಲ್ಲೇ ಕುತ್ಕೊಂಡು ಹೋರಾಟ ಮಾಡ್ತೀವಿ. ಎರಡನೇ ಹೋರಾಟ ಸುಬ್ಬಾರೆಡ್ಡಿ ಮನೆ ಮುಂದೆ ಕುತ್ಕೊಂಡು ಹೋರಾಟ ಮಾಡಬೇಕು ಅಂದ್ಕೊಂಡಿದ್ದೀವಿ. ಅವ್ರನ್ನೇನ ಮಿನಿಸ್ಟ್ರಿ ಮಾಡಿಬಿಟ್ರೆ CM ಅವ್ರ ಮನೆ ಮುಂದೆ ಕುತ್ಕೊಂಡು ಹೋರಾಟ ಮಾಡ್ತೀವಿ. ಮಿನಿಸ್ಟ್ರಿ ಮಾಡಬಾರ್ದು ಅಂತ ಒತ್ತಾಯಿಸಿ CM ಅವ್ರ ಮನೆ ಮುಂದೆ ಕುತ್ಕೊಂಡು ಹೋರಾಟ ಮಾಡ್ತೀವಿ. ಇಂಥ ಹಗರಣಗಳು ಜಾಸ್ತಿ ಐತೆ. ಇವಾಗ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿರೋದು ಕೇವಲ 800 ಎಕರೆ. ಅದು ಒಂದೊಂದೇ ಎಕ್ಸ್ಪ್ಲೋರ್ ಮಾಡ್ತಾನೆ ಇರ್ತೀನಿ, ನಿರಂತರವಾಗಿ ಹೋರಾಟ ಮಾಡ್ತಾ ಇರ್ತೀನಿ. ಅದರಿಂದ ಸಾವು ಬಂದರೂ ಪರವಾಗಿಲ್ಲ. ಥ್ಯಾಂಕ್ ಯು ಸರ್. ಅಲ್ಲ, ಅವರು ಪಾಪ ಅವ್ರಿಗೆ ಏನೂ ದಿಕ್ಕಿಲ್ಲ ಅಂದರು, ಆರ್ಥಿಕವಾಗಿ ಕುಗ್ಗಿದ್ರು, ಅವ್ರಿಗೆ ಸಪೋರ್ಟೇ ಇಲ್ಲ ಅಂದರು, ಪಾಪ ಹೋರಾಟ ಮಾಡ್ತಾರೆ ಇಂಥವ್ರ ವಿರುದ್ಧ. ಅವ್ರ ಮೇಲೆ ಕೇಸ್ ಮಾಡಿ ರೌಡಿ ಶೀಟರ್ ಮಾಡಿ ಮಲಗಿಸ್ತಾರೆ. ಸಂಘಟನೆ ವಿರೋಧ ಪಕ್ಷ ಒಬ್ಬ ದಲಿತ ಪರ ಸಂಘಟನೆಯವರಾಗಿ ಎಲ್ಲ ಯಾರು ದೀನ ದಲಿತರು ಅಥವಾ ಅಸಹಾಯಕರ ವಿರುದ್ಧ ರಾಜ್ಯಾದ್ಯಂತ ಹೋರಾಡ್ತಾ ಇದ್ದಾರೆ. ಅದು ಎಲ್ರಿಗೂ ಗೊತ್ತಿರೋಂಥ ಸಂಖ್ಯೆ. ಇಲ್ಲೂ ಹೋರಾಡ ಬಂದಿದ್ದಾರೆ, ಅದು ಆಯಿತು. ಆದರೆ ನಿರ್ದಿಷ್ಟವಾಗಿ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿ ಅವರೀಗ ಸಚಿವ ಸ್ಥಾನಕ್ಕೆ ಹೋಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಸಂದರ್ಭದಲ್ಲೇ ಬಾಗೇಪಲ್ಲಿಯಲ್ಲಿ ಈ ರೀತಿಯ ಒಂದು ಹೋರಾಟ ಅಥವಾ ಸುದ್ದಿಗೋಷ್ಠಿ ಆಗುತ್ತೆ ಅಂದ್ರೆ 100% ಇದೆ ನಿಜ. ಆ ವ್ಯಕ್ತಿಗೆ ಸಚಿವ ಸ್ಥಾನ ಕೊಡಬಾರ್ದು, ಅದಕ್ಕೋಸ್ಕರ ಮಾಡ್ತೀವಿ. ನೋಡ್ರಿ, ಶಾಸಕರಾಗೆ ಇಷ್ಟಪ್ಪ, ಶಾಸಕರಾಗೆ ಸಮಾಧಿಗಳು ಹೊಡಿತಾನೆ, ಶಾಸಕರಾಗೆ ಜಮೀನುಗಳು ಹಗರಣ ಮಾಡ್ತಾನೆ, ಶಾಸಕರಾಗೆ ಪಿಟಿಷನ್ ಜಮೀನುಗಳನ್ನ GP ಅಗ್ರಿಮೆಂಟ್ ಮಾಡ್ಕೊಂಡು ಖಾತೆ ಮಾಡ್ಕೊತಾನೆ. ಒಂದು ವಾರ 22 ದಿನ ಇರೋಣ, ಮಾತಾಡ್ಬೇಡ್ರಿ. 22 ದಿನನಪ್ಪ, 22 ದಿನ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಳಂಗಿಲ್ಲ, ಸಣ್ಣದೋದು ಹಂಗೆ ಅಗ್ರಿಮೆಂಟ್ ರಿಜಿಸ್ಟರ್ ಮಾಡೋಂಗಿಲ್ಲ. ಈ ಥರ ಮಾಡಿ ಬಡವ್ರದೆಲ್ಲ ನಿಲ್ಸಾಕಿದ್ರೆ ಯಾಕಿಲ್ಲ ಕಣ್ಣುಗಳು ಸರ್ಕಾರಕ್ಕೆ? 22 ದಿನ ನೀನು ವ್ಯಾಕ್ಸಿನೇಷನ್ ತೋರಿಸ್ತೀವಿ, ರಿಜಿಸ್ಟರ್ ಆಫೀಸ್ನೇ ನೀನು ಕೊಂಡ್ಕೊಂಡು ರಿಜಿಸ್ಟರ್ನ ಕೈಯಲ್ಲಿ ಇಟ್ಕೊಂಡು ಬೇರೆ ರಿಜಿಸ್ಟ್ರೇ ಮಾಡೋಂಗಿಲ್ಲ, ನಂದೇ ಮಾಡಬೇಕು ಅಂತ ಮಾಡಿಸ್ತಲ್ಲ. ಏನು ಮಾಡ್ತಾಯಿದ್ರು ಸರ್ಕಾರ? ರಾಜಕೀಯ ಪ್ರೇರಿತ ಅಲ್ವಾ ಅಣ್ಣ? ರಾಜಕೀಯಕ್ಕೆ ನನಗೇನಣ್ಣ ಸಂಬಂಧ? ఇప్పుడు నేనేమన్నా వచ్చి నిలుస్తానంటే వద్దంటారా? మా వాళ్ళు గెలిచేస్తారు. రాజకీయం చేయకు వచ్చిండేది కాదప్ప, మా జనాలకు న్యాయం ఇప్పించడానికి వచ్చిండేది. నేనే ನಿಲ್ಲಿಸ್ತಾನ ಇಡ ನಿಲ್ಲುವಂತ ಏನಾದರೂ ಸಾಧ್ಯತೆ ಇದೆಯಾ ಸರ್? ಅಲ್ಲ, ಈಗ ನಾನು ಹೇಳೋದೇನಂದ್ರೆ, ಈ ಅಪ್ಪ ಆ ಮಟ್ಟಕ್ಕೆ ಹೋದ್ರೆ ನಾನು ಆ ಮಟ್ಟಕ್ಕೆ ಹೋಗೇ ನಿಂತ್ಕೊಂತೀನಿ. ಈಗ ನಾವು ಕೇಳ್ತಾ ಇರೋಂಥದ್ದು ಬಡವ್ರ ಜಮೀನು ಬಿಡಬೇಕು. 33 ಗುಂಟೆ ಜಮೀನು ಸ್ಟಾರ್ಟ್ ಆಗಿ 800 ಎಕರೆಗೆ ಬಂದಿಲ್ಲ. 33 ಗುಂಟೆಗೆ ಸ್ಟಾರ್ಟ್ ಆಗಿದ್ದಪ್ಪ, 800 ಗುಂಟೆ ಬಂದಿಲ್ಲ. ಈ 800 ಎಕರೆ ಜಮೀನು 33 ಗುಂಟೆಗೆ ಸ್ಟಾರ್ಟ್ ಆಗಿದ್ದು ಹೋರಾಟ 800 ಎಕರೆಗೆ ಬಂತು. ಈ 800 ಎಕರೆ ಇಲ್ಲ ಜಿಲ್ಲು ಮತ್ತು ನಮ್ಮ ಹೊಸೋಡ್ಯ, ಕೊಂಡವಾರಪಲ್ಲಿ, ಸೋಮರೆಡ್ಡಿಪಲ್ಲಿ, ಇದು ಆಮೇಲೆ కొండారెడ్డిపల్లి, ఈ జమీన్లంతా మా వాళ్ళదే. 800 ఎకరాలు నీ వెంటకు నువ్వు ఇడిస్తాను, నిలిపేస్తాను, నిలిచేస్తానే.